ಈಗಾಗಲೇ ಗ್ರಹಣ ಆರಂಭವಾಗಿದೆ. ಕೇತುಗ್ರಸ್ತ ಚಂದ್ರಗ್ರಹಣ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತಲೂ ಹೆಚ್ಚಾಗಿ ನೀವೇನು ಮಾಡಬೇಕು ಅನ್ನುವಂಥದ್ದನ್ನ ಕೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾಗಿರುವಂತಹ ಶರತ್ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅರ್ಚಕರೇ. ನಮಸ್ಕಾರ ನಮಸ್ಕಾರ ನಮಸ್ತೆ. ನಮಸ್ಕಾರ. ಈಗ ಗ್ರಹಣ ಆರಂಭವಾಗಿದೆ. ಜನ ಏನು ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಈಗ ದೇವಸ್ಥಾನವನ್ನ ಕಾಡುಮಲ್ಲೇಶ್ವರ ದೇವಸ್ಥಾನವನ್ನ ಬಂದ್ ಮಾಡಲಾಗಿದೆಯಾ, ಹೇಗಿದೆ? ಹೌದು ಸರ್, ಬಂದ್ ಮಾಡಿದ್ದೀವಿ ಸರ್. ಇವಾಗ ಓಕೆ. ಈ ಒಂದು ಗ್ರಹಣ ಒಂದು 3 ಗಂಟೆ 10 ನಿಮಿಷಕ್ಕೆ ಶುರುವಾಗಿ 6 ಗಂಟೆ 47 ನಿಮಿಷದವರೆಗೂ ಇದೆ. ನಮ್ಮ ಕರ್ನಾಟಕದಲ್ಲಿ ಕಾಣಿಸೋದು ಬಂದ್ಬಿಟ್ಟು 6:20ರಿಂದ 6:47ವರೆಗೂ ಇರುತ್ತೆ. ಆ ಒಂದು ಸಮಯದಲ್ಲಿ 6 ಗಂಟೆಗೆ ಸರಿಯಾಗಿ ಒಂದು ಸ್ನಾನ ಮಾಡಿ ಒಂದು ದೇವ್ರ ಮನೇಲಿ ಒಂದು ದೀಪ ಅಣಿಸಿ ಓಂ ನಮಃ ಶಿವಾಯ ಅಂತ ಒಂದು ಜಪನೂ ಮಾಡ್ಬೋದು. ಜಪಗಳು ಮಾಡಿದ್ರೆ ಹೆಚ್ಚು ಫಲ ಅಂತಲೂ ಹೇಳ್ತಾರೆ. ಸ್ನಾನಗಳಿಗೆ, ಜಪಗಳಿಗೆ, ದಾನಗಳಿಗೆ ಎಲ್ಲ ಒಂದು ಹೆಚ್ಚಿನ ಒಂದು ಮಹತ್ವ ಇದೆ ಸರ್ ಈ ಒಂದು ಗ್ರ್ಯಾಂಡ್ ಟೈಮಲ್ಲಿ. ಅಲ್ಲ, ಈಗ ಆರಂಭದ ಕಾಲದಲ್ಲಿ ಏನು ಮಾಡಬೇಕು? ಆರಂಭ ಕಾಲದಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಸ್ನಾನ ಮಾಡಿ ಒಂದು ದೇವ್ರ ಮನೇಲಿ ದೀಪ ಅಣಿಸ್ಬೇಕು. ಅಣಿಸಿ ಒಂದು ಚಂದ್ರಗ್ರಹಾಯ ನಮಃ, ಚಂದ್ರಾಯ ನಮಃ ಅಂತ ಹೇಳ್ಬೋದು. ಓಂ ನಮಃ ಶಿವಾಯ ಹೇಳ್ಬೋದು. ಶಿವ ಪಂಚಾಕ್ಷರಿ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಂ. ಬಟ್ ಕೆಲವು ಕಡೆಗಳು ಪ್ರಶ್ನೆ ಬರುತ್ತೆ, ಗ್ರಹಣ ನಮ್ಮಲ್ಲಿ ಕಾಣಿಸೋದಿಲ್ಲ ಆರಂಭದಲ್ಲಿ, ಸೊ ಹಾಗಾಗಿ ಇದರ ಪರಿಣಾಮಗಳಿಲ್ಲ ಅಂತ ಹೇಳಿ. ಬಟ್ ಸೂರ್ಯ ಚಂದ್ರ ಒಂದೇ ಇರೋದ್ರಿಂದ ಎಲ್ಲ ಕಡೆನೂ ಇದರ ಪರಿಣಾಮ ಆಗೇ ಆಗುತ್ತೆ ಅಲ್ವಾ ಸರ್? ಅಂದರೆ ನಮ್ಮ ಗೋಚರ ಆದಾಗಲೇ ಲೆಕ್ಕ ಬರುತ್ತೆ ಅಂತ ನಮ್ಮ ಹಿಂದಿನ ಪುರಾಣಗಳಿಂದನೂ ಹೇಳ್ಕೊಂಬಂದಿರೋದು. ನಮ್ಮ ಕಾಣಿಸೋ ಒಂದು ಇದಕ್ಕೆ ಲೆಕ್ಕ ತೊಗೊತಾರೆ. 6 ಗಂಟೆ ಸಮಯ ಸರಿಯಾಗಿ ಕಾಣಿಸೋದ್ರಿಂದ 6:20ಕ್ಕೆ ಆ ಒಂದು ಲೆಕ್ಕ ತೊಗೊಬೋದು ಸರ್. ಸೊ ಏನಾದ್ರು ದೊಡ್ಡ ಪರಿಣಾಮಗಳೇನಾದರೂ ಉಂಟು ಮಾಡುತ್ತಾ ಈ ರಕ್ತ ಚಂದ್ರಗ್ರಹಣ? ಪರಿಣಾಮಗಳು ಸರ್ ದೋಷ ಇದೆ ಅಂತ ಒಂದು ಹೇಳಿ ಒಂದು ಪಂಚಾಂಗದಲ್ಲಿ ಕೊಟ್ಟಿರೋದು. ಪುಬ್ಬ ನಕ್ಷತ್ರ ಸಿಂಹ ರಾಶಿಯವರು, ಮಕಾ ನಕ್ಷತ್ರ ಸಿಂಹ ರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವ್ರಿಗೆ ಒಂದು ವಿಶೇಷ ಸಂಕಲ್ಪ ಮಾಡಿ ಒಂದು ಈಶ್ವರನ ಸಂಕಲ್ಪ ಮಾಡಿದ್ದೀವಿ. ನಂತರ ಗ್ರಹಣ ಬಿಟ್ಟ ಮೇಲೆ ಈಶ್ವರನ ಕ್ಷೀರಾಭಿಷೇಕ ಮಾಡಿ, ಚಂದ್ರನಿಗೂ ಕ್ಷೀರಾಭಿಷೇಕ ಇರುತ್ತೆ. ಆ ಒಂದು ಕ್ಷೀರ ಒಂದು ಶಾಂತಿ ಆಗಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿ ಅಭಿಷೇಕ ಮಾಡ್ತೀವಿ ಸರ್ ಇಲ್ಲಿ. ಅಲ್ಲ, ಈ ಗ್ರಹಣದ ಸಂದರ್ಭದಲ್ಲಿ ದೇವರ ಮೂರ್ತಿಗಳಿಗೆಲ್ಲ ದರ್ಬೆಯನ್ನು ಇಟ್ಬಿಟ್ಟು ಬಂದ್ ಮಾಡಲಾಗುತ್ತೆ, ಅದೆಲ್ಲವೂ ಕೂಡ ಮಾಡ್ತೀರಾ. ಬಟ್ ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆಯನ್ನು ಮಾಡಬಹುದಾ? ಮಾಡ್ಬೋದು ಸರ್, ಮನೇಲಿ ಮಾಡ್ಬೋದು. ಈ ದೇವಸ್ಥಾನದಲ್ಲಿ ಅಂದರೆ ಇದಿರುತ್ತೆ, ಒಂದು ಪವರ್ ಇರುತ್ತಲ್ಲ, ಆ ಪವರ್ ಇದಾಗಬಾರ್ದು ಅಂತೇಳಿ ಮಾಡೋದು. ಮನೇಲಿ ಅಂದರೆ ಮನೆಯಲ್ಲೇ ಮಾಡ್ಬೋದು. ಮನೇಲಿ ದೀಪ ಅಣಿಸಿ ಒಂದು ವಿಶೇಷ ಮೂರ್ತಿಗೆ ಪೂಜೆ ಮಾಡ್ಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಓಕೆ ಓಕೆ. ಅಂದರೆ ದೇವಸ್ಥಾನದ ರೀತಿಯಲ್ಲಿ ದರ್ಬೆಯನ್ನು ಇಟ್ಬಿಟ್ಟು ಅಲ್ಲಿ ಬಂದ್ ಮಾಡುವ ರೀತಿಯಲ್ಲಿ ಮನೆಯಲ್ಲಿರುವಂತಹ ದೇವರ ಅಂತ ಮನೆಯನ್ನು ಮಾಡಿರ್ತಾರೆ ಸಾಮಾನ್ಯವಾಗಿ, ದೇವರ ಮನೆ ಅಂಥದ್ರೊಳಗೆ ದರ್ಬೆಯನ್ನು ಇಟ್ಬಿಟ್ಟು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಸೂಕ್ತನ, ಅಥವಾ ಪೂಜೆ ಮಾಡ್ತಾ ಇದ್ರೇ ಒಳ್ಳೆಯದು ಅಂತನಾ? ಪೂಜೆ ಮಾಡಿದ್ರೇ ಒಳ್ಳೇದು. ಮನೆಗಳಲ್ಲಿ ಪೂಜೆ ಮಾಡ್ಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಈ ದೇವಸ್ಥಾನಗಳಲ್ಲಿ ಬಂದರೆ ಒಂದು ಶಕ್ತಿ ಕಮ್ಮಿ ಆಗಬಾರ್ದು ಹೇಳಿ ಅಂತೇಳಿ ಮಾಡ್ತಾರೆ. ಮನೆಗಳು ಪೂಜೆ ಮಾಡ್ಬೋದು ಸರ್, ಅದಕ್ಕೇನು ಅಡ್ಡಿ ಇಲ್ಲ. ಈ ಕೆಲವು ದೇವಸ್ಥಾನಗಳೆಲ್ಲ ಓಪನ್ ಇದ್ದಾವೆ. ಕೆಲವು ಕಡೆಗಳಲ್ಲಿ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ. ಗ್ರಹಣ ಶಾಂತಿಗೋಸ್ಕರ ಹೋಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ಹೋಗ್ತಾ ಇದ್ದಾರೆ. ಅದು ಹೇಗೆ? ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳು ಇರುತ್ತೆ ಸರ್. ಇವಾಗ ನಾವು ಮುಂಚಿನ ಕಡೆಯಿಂದ ನಾವು ನೋಡ್ಕೊಂಬರ್ತಾ ಇರೋದ್ರೆ ವರ್ಷ ತಲಾತರದಿಂದ ನಡ್ಕೊಂಬರ್ತಾ ಇದೆ. ಇಲ್ಲಿ ಬಂದು ನಾವು ನಾವು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. ಗ್ರಹಣ ಅಂತ ಬಂದರೆ ಇಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ. ನಂತರದಲ್ಲಿ ಎಲ್ಲ ಅಭಿಷೇಕ ಎಲ್ಲ ಮಾಡಿ ಶಾಂತಿ ಹೋಮಗಳೆಲ್ಲ ನಂತರನೇ ಮಾಡೋದು ಪದ್ಧತಿ ಬಂದಿರೋದು ನಮ್ಮಿದರಲ್ಲಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸರ್. ಹಾಂ. ಈ ಸಂದರ್ಭದಲ್ಲಿ ಟೀ ಕಾಫಿ ಕುಡಿಯುವಂಥದ್ದು ವರ್ಜಿತನ, ತಿಂಡಿ ತಿನ್ನುವಂಥದ್ದು ಇವೆಲ್ಲ ವರ್ಜಿತನ ಇದರಲ್ಲಿ? ಉಪವಾಸ ಇದ್ದಷ್ಟು ತುಂಬ ಒಳ್ಳೆಯದು ಅಂತ ಹೇಳಿ ಸರ್. ಅದು ಶಕ್ತಿ ಇದ್ದವರು, ಈ ವಯಸ್ಸಾದವರು, ಮಕ್ಕಳು, ಅವರೆಲ್ಲ ಸ್ವಲ್ಪ ಎಕ್ಸಂಪ್ಷನ್ ಇರುತ್ತೆ. ಆದವರು ಅಂತಾರು ತುಂಬ ಉಪವಾಸ ಇದ್ದು ಒಂದು ನೈವೇದ್ಯದಿಂದ ಒಂದು ಜಪ ಮಾಡಿದ್ರೆ ತುಂಬ ಫಲಗಳು ಸಿಗುತ್ತೆ ಅಂತಲೇ ಹೇಳ್ತಾರೆ. ಈ ಒಂದು ಗ್ರಹಣ ಪುಣ್ಯಕಾಲ ಅಂತಲೂ ಹೇಳ್ತಾರೆ ಇದಕ್ಕೆ. ಆದ್ದರಿಂದ ಉಪವಾಸ ಇದ್ದೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ. ಉಪವಾಸ ಮಾಡೋದು ಈಗ ಅದನ್ನು ಹೇಳ್ತಾ ಇರುವಂಥದ್ದು. ಓಕೆ, ಒಂದು ಹಾಗೆ ಕೇಳ್ತೀನಿ, ಏನಾಗ್ಬಿಡುತ್ತೆ? ಈಗ ಭಾಳಷ್ಟು ಜನ ಕೇಳ್ತಾರೆ, ಏನಾಗುತ್ತೆ ರೀ ಗ್ರಹಣದ ಸಂದರ್ಭದಲ್ಲಿ ತಿಂದರೆ ಅಂತ ಕೇಳ್ತಾರೆ. ಗ್ರಹಣಗಳು ತಿಂದರೆ ದೋಷಗಳು, ಅದು ಪಾಪ ಬರುತ್ತೆ ಅಂತಲೂ ಹೇಳ್ತಾರೆ ಸರ್. ಹಾಂ.
ನಮ್ಗೆಲ್ಲಾದ್ರೂ ಉಲ್ಲೇಖ ಇದೆಯಾ ಪುರಾಣಗಳಲ್ಲಿ ಉಪವಾಸ ಈ ಇದ್ದಷ್ಟು ರೀತಿಯಾಗಿ ಶಕ್ತಿ ಅಂತ. ಗ್ರಂಥಗಳಲ್ಲಿ ನಮಗೆಲ್ಲಾದ್ರೂ ಉಲ್ಲೇಖ ಇದೆಯಾ ಗ್ರಹಣದ ಸಂದರ್ಭದಲ್ಲಿ ತಿಂದ್ರೆ ಯಾವ ಪಾಪಗಳು ಅವ್ರಿಗೆ ಬರುತ್ತೆ, ಯಾವ ರೀತಿಯಾದಂತ ಗ್ರಂಥಗಳು ಸಮಸ್ಯೆಯನ್ನು ದೋಷವನ್ನ ಅವ್ರು ಅಂಟಿಸ್ಕೊಳ್ತಾರೆ ಅಂತ? ಇವಾಗ ಈ ಒಂದು ಪದ್ಧತಿ ಪ್ರಕಾರ ಸರ್ ನಾವು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು ಆ ಒಂದು ಉಪವಾಸ ಇದ್ಬಿಟ್ಟೆ ನಾವೊಂದು ಸ್ನಾನ ಮಾಡಿ ಗ್ರಹಣ ಟೇಬಲ್ ಸ್ನಾನ ಮಾಡಿ ಒಂದು ಈಶ್ವರನ ಜಪ ಮಾಡಿಕೊಂಡು ಬಿಟ್ಟಿದ ತಕ್ಷಣ ನಂತರ ಒಂದು ಸ್ನಾನ ಮಾಡಿ ನಂತರ ದೇವಸ್ಥಾನಗಳಿಗೆ ಹೋಗಿ ಒಂದು ಮಂಗಳಾರತಿ ತೊಗೊಂಡು ತೀರ್ಥ ತೊಗೊಂಡು ಅದಾದಮೇಲೆ ಊಟವನ್ನು ಸೇವಿಸ್ತಾ ಇದ್ದಿದ್ದು ಅಂತ ಒಂದು ಪದ್ಧತಿ ಸರ್ ನಮ್ಮದು. ಓಕೆ ಓಕೆ, ನಾನು ಕೇಳಿದೆ. ಆಯಿತು, ಈಗ ನಿಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ, ಆಮೇಲೆ ಎಷ್ಟು ಗಂಟೆಗೆ ಪೂಜೆ ಇಟ್ಕೊಂಡಿದ್ದೀರಾ ಈಗ ಗ್ರಹಣ ಮೋಕ್ಷ ಆದ ನಂತರ? ಗ್ರಹಣ 6:47ಕ್ಕೆ ಮೋಕ್ಷ ಕಾಲ ಮುಗಿದ ಮೇಲೆ 7 ಗಂಟೆಗೆ ಜಲಾಭಿಷೇಕ ಆಗುತ್ತೆ. ಎಲ್ಲ ದೇವಸ್ಥಾನ ಫುಲ್ ಎಲ್ಲ ಜಲಾಭಿಷೇಕ ಆಗಿ 7 ಕಾಲಿಗೆ ಪುಣ್ಯಾವಚನ ಇರುತ್ತೆ ಸರ್. 7ವರೆಗೆ ಈಶ್ವರನಿಗೆ ಕ್ಷೀರಾಭಿಷೇಕ ಆಗುತ್ತೆ. ನಂತರ ಚಂದ್ರನಿಗೂ ಒಂದು ಕ್ಷೀರಾಭಿಷೇಕ ಆಗಿ ರುದ್ರ ಪಾರಾಯಣ ಆಗುತ್ತೆ. ರುದ್ರ ಪಾರಾಯಣ ಆಗಿ 8 ಗಂಟೆ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಆದಮೇಲೆ ಎಂದಿನಂತೆ ಭಕ್ತಾದಿಗಳೆಲ್ಲ ಬರ್ತಾರೆ, ಮಂಗಳಾರತಿಗಳೆಲ್ಲ ನಡೆಯುತ್ತೆ ಸರ್. ಓಕೆ, ಧನ್ಯವಾದಗಳು ಶರತ್ ದೀಕ್ಷಿತ್ ಅವರೇ ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾಗಿರುವಂತಹ ಶರತ್ ದೀಕ್ಷಿತ್ ಅವರು ಮಾತನಾಡ್ತಾ ಇದ್ರು.